ಬಿಗ್ ಬಾಸ್ ಸ್ಪರ್ಧಿಗಳ ಮದುವೆ ಫಿಕ್ಸ್. ಬಿಗ್ ಬಾಸ್ನಲ್ಲಿ ಆತ್ಮೀಯರಾಗಿದ್ದವರು, ದೊಡ್ಡ ಮನೆಯಲ್ಲೂ ಆತ್ಮೀಯ ಸ್ನೇಹಿತರಾಗಿದ್ದವರು ಹೊರಗಡೆ ಬಂದ ಮೇಲೆ ಕಮಿಟ್ ಆದ ಜೋಡಿಗಳು. ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಸ್ಪರ್ಧಿಗಳಿರ್ತಾರೆ. ಒಂದಷ್ಟು ಸ್ಪರ್ಧಿಗಳು ಆಟ ಆಡೋದಕ್ಕೆ ಬಂದಿರ್ತಾರೆ, ಇನ್ನೊಂದಷ್ಟು ಸ್ಪರ್ಧಿಗಳು ಆಟದ ನಡುವೆ ಸ್ನೇಹ ಬೆಳೆಸ್ಕೊತಾರೆ. ಆ ಸ್ನೇಹ ಬಿಗ್ ಬಾಸ್ ಮನೆ ಹೊರಗೆ ಬಂದ ನಂತರ ಮದುವೆಯಾಗಿಯೂ ಕೂಡ ಪರಿವರ್ತನೆ ಆಗಿರೋದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಬೇರೆ ಬೇರೆ ಭಾಷೆಯ ಬಿಗ್ ಬಾಸ್ ಸ್ಪರ್ಧಿಗಳ ಕಥೆ ವ್ಯಥೆಗಳನ್ನು ವರದಿ ಮಾಡಿರೋ ಅನುಭವ ಇರುವ ನಮಗೆ ಸಾಕಷ್ಟು ಉದಾಹರಣೆಗಳು ಈ ತರಹದ ಮಾಹಿತಿಯನ್ನು ಕೊಟ್ಟಿದೆ. ಹಾಗಾದ್ರೆ ಅವರು ಯಾರು ಅಂತೀರಾ? ಹಾಗಾದ್ರೆ ಅವರು ಯಾರು? ಬೇರಾರು ಅಲ್ಲ, KP ಅರವಿಂದ್ ಮತ್ತು ದಿವ್ಯಾ ಉರುಡುಗ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇವರಿಬ್ಬರು ಕೂಡ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು. ಇವರಿಬ್ಬರಲ್ಲೂ ಕೂಡ ಪ್ರೀತಿ ಕವಲೊಡೆದಿತ್ತೇನೋ, ಕವಲೊಡೆದ ಪ್ರೀತಿ ಸುದೀರ್ಘವಾಗಿತ್ತೇನೋ ಹೊರಗಡೆ ಬಂದ ಮೇಲೆ ಕಮಿಟ್ ಆದ ಜೋಡಿಗಳು. ಹೊರಗಡೆ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ ಅಂದಿದ್ರು, 3 ವರ್ಷಗಳ ಬಳಿಕ ಮದುವೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾದರೆ ಅವ್ರು ಯಾರು ಅಂತೀರಾ? ಬೇರಾರು ಅಲ್ಲ, KP ಅರವಿಂದ್ ಮತ್ತು ದಿವ್ಯಾ ಉರುಡುಗ. ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲೇ ಇದ್ದಂತಹ ಕಂಟೆಸ್ಟೆಂಟ್ಗಳು. ಬಿಗ್ ಬಾಸ್ ಕನ್ನಡ ಸೀಸನ್ 8ರ ಸ್ಪರ್ಧಿಗಳಾಗಿದ್ದವರು ಇವರು. ಮದುವೆ ಯಾವಾಗ ಅಂತ ಫ್ಯಾನ್ಸ್ ಕೇಳ್ತಿದ್ರು. ಮದುವೆ ಯಾವಾಗ ಎಂದು ಈ ಜೋಡಿ ಹೇಳಿಕೊಂಡಿದೆ. ನಿಮ್ಮ ಮದುವೆ ಯಾವಾಗ ಎಂಬ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಅರವಿಂದ್ ಶೀಘ್ರದಲ್ಲಿಯೇ ಮದುವೆ ಎಂದಿದ್ದಾರೆ. ಆದರೆ ದಿವ್ಯಾ ಮಾತ್ರ ನಕ್ಕು ಸುಮ್ಮನಾಗಿದ್ದಾರೆ. ಇನ್ನು ಮುಂದೆ ಇನ್ನೊಂದು ಕಡೆ ನಿಮಗೆ ಹೇಳದೆ ಮದುವೆ ಆಗೋದಿಲ್ಲ, ಅತಿ ಶೀಘ್ರದಲ್ಲಿಯೇ ಮದುವೆ ಆಗುತ್ತೇವೆ ಎಂದಿದ್ದಾರೆ. ಇದು ಬಿಗ್ ಬಾಸ್ನ ಸೀಸನ್ 8ರ ಸ್ಪರ್ಧಿಗಳು. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಇವರಿಗೆ ಪ್ರೀತಿಯಾಗಿತ್ತು. ಅಂದರೆ ಪ್ರೀತಿ ಅಂದರೆ ಸ್ನೇಹ ಬೆಳೆದಿತ್ತು. ಸೊ ಆ ಸ್ನೇಹ ಹೊರಗೆ ಬಂದ ನಂತರ, ಬಿಗ್ ಬಾಸ್ ಮನೆಯ ಹೊರಗೆ ಬಂದ ನಂತರ ಪ್ರೀತಿಗೆ ತಿರುಗಿತ್ತು. ಆ ಪ್ರೀತಿ ಈಗ ಮದುವೆ ಅನೌನ್ಸಿಗೂ ಕೂಡ ಆ ಹಂತಕ್ಕೆ ಬಂದು ತಲುಪಿಸಿದೆ. ಸೊ ಇದು ಬಿಗ್ ಬಾಸ್ ಸ್ಪರ್ಧಿಗಳ ಪ್ರೇಮ ಕಥೆಯನ್ನು ನೀವರೆಗೂ ಗಮನಿಸ್ತಾ ಇದ್ರಿ.